ದೇಶದೆಲ್ಲೆಡೆ ಹಜಾರೆ ಮೇನಿಯಾ ಫ್ರೀಡಂ ಪಾರ್ಕ್ ಸೇರಿತು ಉದ್ಯಾನ ನಗರಿ ಜೈ ಹೋ ಅಣ್ಣಾ. ಅಣ್ಣಾ ಹಜಾರೆ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ಹೋರಾಟ ಮುಂದುವರೆದಿದೆ. ಚಿತ್ರನಟರು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಸಾಥ್ ನೀಡಿದರು. ಜೈಲಿನಿಂದ ಹೊರಬಂದು ಅಣ್ಣಾ ಹೋರಾಟಕ್ಕಿಳಿದದ್ದು ಫ್ರೀಡಂ ಪಾರ್ಕ್ನಲ್ಲೂ ಹೋರಾಟಗಾರರ ಉತ್ಸಾಹವನ್ನ ಇಮ್ಮಡಿಗೊಳಿಸಿತ್ತು. ಜೈ ಹೋ ಅಣ್ಣಾ, ಇದು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದ ಉದ್ಯಾನ ನಗರಿಯ ಒಟ್ಟಾರೆ ಕೂಗು. ನಿರಶನ ನಿರತರನ್ನುದ್ದೇಶಿಸಿ ಭಾಷಣ ಮಾಡಿದ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ, ಪ್ರಧಾನಿ ಮತ್ತು ನ್ಯಾಯಮೂರ್ತಿಗಳು ಕಾಯ್ದೆ ವ್ಯಾಪ್ತಿಗೆ ಬರಬೇಕೆಂದು ಆಗ್ರಹಿಸಿದರು. ಪ್ರಧಾನಮಂತ್ರಿ ಮತ್ತೆ ನ್ಯಾಯಾಧೀಶರನ್ನು ಬಿಟ್ಟು ಮಿಕ್ಕಿದ ವಿಚಾರ ಹೇಳಲ್ಲ. ನಮ್ಮಲ್ಲಿ ವಿವಾದ ಇರುವಂಥದ್ದು ಲೋಕಾಯುಕ್ತ ಸಂಸ್ಥೆ ಸದಸ್ಯರನ್ನು ಯಾರು ಚುನಾಯಿಸಬೇಕನ್ನೋದು, ಆ ಲೋಕಾಯುಕ್ತರ ಮೇಲೆ ಏನಾದರೂ ಆರೋಪ ಇದ್ದರೆ ಯಾರು ವಿಚಾರಣೆ ಮಾಡಬೇಕನ್ನೋದು. ನಮ್ಮ ಪ್ರಕಾರ ಪ್ರತಿಯೊಬ್ಬ ಭಾರತೀಯನಿಗೂ ಈ ಹಕ್ಕಿದೆ. ಅವ್ರು ಹೇಳೋದಿಲ್ಲ ಬರೀ ನಮ್ಮ ಸರ್ಕಾರಕ್ಕೆ ಮಾತ್ರ ಅಂತ. ಹೋರಾಟಕ್ಕೆ ಇಂದು ಕೂಡ ಸ್ಯಾಂಡಲ್ವುಡ್ ಸಾಥ್ ಕೊಡ್ತು. ಹಿರಿಯ ನಟಿ ಲೀಲಾವತಿ, ನಟ ವಿನೋದ್ ರಾಜ್ ಹೋರಾಟಕ್ಕೆ ಹುರುಪು ನೀಡಿದ್ರು. ಈ ದೇಶದಲ್ಲಿ ಹಾಳಾಗ್ತಾ ಇರೋದು ಭ್ರಷ್ಟಾಚಾರದಿಂದಲೇ ಎಲ್ಲ ಹಾಳಾಗ್ತಾ ಇದೆ. ಅದನ್ನ ಭಸ್ಮ ಮಾಡಬೇಕು ಅಂತ ಹೊರಟ ಅವರ ತ್ಯಾಗಕ್ಕೆ ಎಲ್ಲರೂ ಬೆಂಬಲ ಕೊಡಲೇಬೇಕು. ಅಣ್ಣಾ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅಂದ್ರು ಚಿತ್ರನಟ, ನಿರ್ದೇಶಕ ಉಪೇಂದ್ರ. ಎಂದಿನಂತೆ ಅಣ್ಣಾ ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳ ಬೆಂಬಲ ಮುಂದುವರೆದಿದೆ. ವಿವಿಧ ಕಾಲೇಜುಗಳ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ರು. ಅಣ್ಣಾ ಹೋರಾಟ ಯಶ ಕಾಣಲಿ, ಇವರೆಲ್ಲರ ಬೆಂಬಲಕ್ಕೆ ಬೆಲೆ ಸಿಗಲಿ ಅನ್ನೋದೇ ಈ ಕ್ಷಣದ ಆಶಯ. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಹಸು ಕಳ್ಳನೊಂದಿಗೆ ಪೊಲೀಸರು ಶಾಮೀಲಾಗಿದ್ದಾರೆಂದು ಆರೋಪಿಸಿ ಸಾರ್ವಜನಿಕರು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಉದ್ರಿಕ್ತರ ಮೇಲೆ ಲಾಠಿ ಬೀಸಿದ್ರು. ಇದರಿಂದ ರೊಚ್ಚಿಗೆದ್ದ ಜನರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ರು. ಪಟ್ಟೆಗಾರಪಾಳ್ಯ, ಕಮಲಾನಗರ, ದಾಸರಹಳ್ಳಿ ಸುತ್ತಮುತ್ತ ಹಸು ಕದಿಯುತ್ತಿದ್ದ ಕಳ್ಳನನ್ನ 3 ದಿನಗಳ ಹಿಂದೆಯೇ ನಾಗರಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಇದುವರೆಗೂ ಕಳ್ಳನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ರು. ನ್ಯಾಯ ಕೇಳಲು ಬಂದ ಜನರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವ ಬೋಳಿ ಮಗ ಮಾಡಿದ್ದೆ ನಾನು ಮಾಡ್ತೀನಿ, ಅದ್ರ ಮೇಲೆ ಕ್ರಮ ತಗೊಳ್ಳೋದು ನನಗೆ ಗೊತ್ತಿದೆ. ಅಂತ ಅಗ್ರಹಾರ ದಾಸರಳ್ಳಿ ನಿವಾಸಿ ನಾವು. ನಮ್ಮ ಏರಿಯಾದಲ್ಲಿ ಒಂದು 30 ಹಸು ಕಳ್ತನ ಆಗಿದ್ದು ಸರ್. ಕಳ್ಳ ಹಿಂಗೆ ತಿರ್ಗಾ ಕಳ್ಳ ನಾವೇ ಹಿಡಿದ್ಬಿಟ್ಟು ಪೊಲೀಸರು ಕೊಟ್ಟು ಈ ಥರ ನಮ್ಮ ಹಸುಗಳು ರಿಕವರಿ ಮಾಡ್ಕೊಡಿ ಅಂದರೆ 5 ಹಸು ತಂದು ಕಟ್ಟಿದ್ದಾರೆ ಒಳಗಡೆ. ಇನ್ನೂ ಇದೆಯಪ್ಪ ರಿಕವರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿದವರು ಇವತ್ತು ಇದಕ್ಕಿದ್ದಂಗೆ ಪೊಲೀಸರ ಜೊತೆ ಶಾಮೀಲಾಗ್ಬಿಟ್ಟು ಹಸುಗಳಿಲ್ಲಪ್ಪ ಎಲ್ಲ ಕುಯ್ಯಕ್ಕೆ ಕೊಟ್ಬಿಟ್ಟಿದ್ದಾರೆ, ಕಟಾವಿಗೆ ಹಸುಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಕೇಳಕ್ಕೆ ಹೋಗಿದ್ಕೆ ನಮಗೆ ನೋಡ್ರಿ ನಾಯಿ ಹೊಡ್ದಂಗೆ ಲಾಠಿ ತಗೊಂಡು ನೋಡಿ ಸರ್, ನಾಯಿ ಹೊಡ್ದಂಗೆ ಹೊಡೆದು ಗನ್ ತಗೊಂಡು ಸೂಟು ಬರೀ ಒಳಗಡೆ ಅಂತ ನಾಯಿಗಳ್ದಂಗೆ ದರ ಅಂತ ಹೇಳ್ಕೊಂಡಿರ್ತಾರೆ. 3 ದಿವಸದಿಂದ ಬರ್ತಾ ಇದೆ. ನಮ್ಮ ಹಸು ಕಳೆದೋಗಿ 20 ದಿವಸ ಆಯಿತು. ಮನೆ ಹತ್ರ ಕಟ್ಟಾಕಿರೋ ಹಸುನ ಹಿಡ್ಕೊಂಡು ಹೋಗಿದ್ದಾರೆ. 3 ದಿವಸದಿಂದ ಸ್ಟೇಷನ್ ಬರ್ತಾ ಇದೀವಿ. ಒಬ್ರು ಇದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. ಬನ್ನಿ ಒಳಗಡೆ ಕುತ್ಕೊಳ್ರಿ, ಏನಾಗಿದೆ ಮಾತಾಡೋಣ ಅಂತ ಹೇಳ್ತಾ ಇಲ್ಲ. ಬೆಳಗ್ಗೆ ಬನ್ರಿ, ಸಾಯಂಕಾಲ ಬನ್ರಿ, ಬೆಳಗ್ಗೆ ಬನ್ರಿ, ಸಾಯಂಕಾಲ ಬನ್ರಿ. ಎಲ್ಲ ರೌಂಡ್ಸ್ ಹೋಗಿದ್ದಾರೆ ಪೊಲೀಸರು. ನಾಳೆ ಬನ್ರಿ, ಇದೇ ಮಾತಾಡ್ತಾ ಇದ್ದಾರೆ. ಕಳ್ಕೊಂಡವ್ರೆ ಕಳ್ರ ಹೇಳಿ ಸರ್ ನೀವು. ನಾವು ಮಳೆ ಗಾಳಿ ಅಂದಿರ ದುಡಿತೀವಿ. ಈ ತರ ನಮ್ಗೆ ಮಾಡ್ಬಿಟ್ರೆ ಮೋಸ ಮಾಡಿದ್ರೆ ಇದು ಸರಿನಾ ಹೇಳಿ ನೀವು? ಅದನ್ನೇ ನಂಬ್ಕೊಂಡಿದ್ದೀವಿ. ಜೀವನ ಮಾಡ್ತಾ ಇರೋದು ಸರ್. 20 ಲೀಟರ್ ಹಾಲು ಕೊಡ್ತಾ ಇತ್ತು, ಇವತ್ತು ಹಸು ಇಲ್ಲ ನಮ್ಮ ಮನೇಲಿ. ಪ್ರತಿಷ್ಠಿತ ಕಂಪನಿಗಳ ನಕಲಿ ಏರ್ ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಕಬ್ಬನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಒರಿಸ್ಸಾ ಮೂಲದ ಸತ್ಯಪ್ರಕಾಶ್ ಬಂಧಿತ ಆರೋಪಿ. ಈತ ಎಂಜಿ ರಸ್ತೆಯಲ್ಲಿರೋ ಥಾಮಸ್ ಕುಕ್ ಕಂಪನಿಯ ವೆಬ್ಸೈಟ್ ಅಡ್ರೆಸ್ ಅನ್ನು ಪಡೆದು ನಕಲಿ ಕ್ರೆಡಿಟ್ ಹಾಗೂ ಮಾಸ್ಟರ್ ಕಾರ್ಡ್ಗಳನ್ನು ತಯಾರು ಮಾಡಿ ಅವುಗಳನ್ನು ಕಡಿಮೆ ಬೆಲೆಗೆ ಮಾರಿ ಕಂಪನಿಗೆ ವಂಚಿಸುತ್ತಿದ್ದ. ಕಂಪನಿಗೆ ಒಟ್ಟು 27 ಲಕ್ಷ ರೂಪಾಯಿ ಬೆಲೆಯ ಏರ್ ಟಿಕೆಟ್ಗಳು ವಂಚಿಸಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲದೆ ಬಂಧಿತನಿಂದ 2,81,000 ರೂಪಾಯಿ ನಗದು, ಲ್ಯಾಪ್ಟಾಪ್, ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಅಮ್ಮನ ಮಡಿಲಲ್ಲಿ ಇರಬೇಕಿದ್ದ ಕಂದಮ್ಮ ಕಂಡಿದ್ದು ಪೊದೆಯಲ್ಲಿ. ಅನಾಥವಾಗಿ ಬಿದ್ದಿದ್ದ ಹೆಣ್ಣು ಮಗುವಿನ ಸುದ್ದಿ ಕೇಳಿ ಸಂತಾನವಿಲ್ಲದ ದಂಪತಿ ಓಡೋಡಿ ಬಂದ್ರು. ದತ್ತು ಪಡೆದು ಹೊಸ ಬದುಕು ಕಟ್ಟಿಕೊಡೋ ಭರವಸೆಯೊಂದಿಗೆ ಮಡಿಲು ತುಂಬಿಕೊಂಡ್ರು. ಈ ಘಟನೆ ನಡೆದಿದ್ದು ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ಪಟ್ಟಂದೂರು ಅಗ್ರಹಾರದಲ್ಲಿ. ಅದ್ಯಾವ ಮಹತಾಯಿಯ ಘನಕಾರ್ಯವೋ ವೈಟ್ ಫೀಲ್ಡ್ ಬಳಿ ಸ್ಥಳೀಯರಿಗೆ ಶಾಕ್ ಆದಿತ್ತು. ನಿನ್ನೆ ಮುಂಜಾನೆ ಕೆರೆ ಕಡೆ ಹೊರಟ ಸ್ಥಳೀಯರು ಸೀರೆಯಲ್ಲಿ ಸುತ್ತಿದ್ದ ಮಗುವನ್ನ ನೋಡಿ ವೆಂಕಟರಮಣಪ್ಪ ಅನ್ನೋರಿಗೆ ತಿಳಿಸಿದ್ದಾರೆ. ನಂತರ ವೆಂಕಟರಮಣಪ್ಪ ಹೀಗೊಂದು ಮಗು ಸಿಕ್ಕಿದೆ ಅಂತ ಮಂಗಳೂರು ಮೂಲದ ರಾಜು ಮತ್ತು ಉಮಾ ದಂಪತಿಗಳಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ವಿಷಯ ಗೊತ್ತಾಗುತ್ತಲೇ ಮಕ್ಕಳಿಲ್ಲದ ದಂಪತಿಗಳು ಓಡೋಡಿ ಬಂದು ದತ್ತು ತೆಗೆದುಕೊಂಡಿದ್ದಾರೆ. ಕಡೆಗೂ ಅನಾಥ ಮಗುವಿಗೆ ಆಸರೆ ಸಿಕ್ಕಿದೆ. ನಾನು ಹೋಗಿ ಪರೀಕ್ಷೆ ಅಲ್ಲಿ ಹೋಗಿ ನೋಡಿದಾಗ ಆ ಮಗು ಅಳ್ತಾ ಇದ್ದಿತ್ತು ನೋಡಿ ನನಗೆ ತುಂಬ ಬೇಸರ ಆಯಿತು. ಅದೇನೋ ತಾಯಿ ಇಲ್ಲದ ತಬ್ಲಿ ಅಂದಂಗೆ ಬೇಜಾರಾಗಾಯ್ತು ನನಗೆ. ಅಂಥದನ್ನ ಇವಾಗ ನಾವು ಒಳ್ಳೆ ಸ್ಥಾನ ಮಾಡಬೇಕು, ಒಳ್ಳೆ ಕಡೆ ಸೇರಿಸ್ಬೇಕು. ಮಗುವನ್ನ ದತ್ತು ತೆಗೆದುಕೊಂಡ ರಾಜು ಮತ್ತು ಉಮಾ ದಂಪತಿ ವಿವಾಹವಾಗಿ 7 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಹೀಗಾಗಿ ಈ ಮಗು ಸಿಕ್ಕಿರೋದ್ರಿಂದ ಇವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. 9 ತಿಂಗಳು ಹೊತ್ತು ಹೆತ್ತ ಕಂದಮ್ಮನನ್ನ ಬಿಟ್ಟು ಹೋಗಲು ಆ ತಾಯಿಗೆ ಮನಸ್ಸಾದ್ರೂ ಹೇಗೆ ಬಂತೋ ಏನೋ. ಒಟ್ನಲ್ಲಿ ಅನಾಥವಾಗಿದ್ದ ಮಗು ದತ್ತು ರೂಪದಲ್ಲಾದ್ರೂ ಮತ್ತೊಂದು ಮನೆ ಸೇರಿರೋದು ಖುಷಿಯ ಸಂಗತಿ. ಮಂಜುನಾಥ್, ಆನೇಕಲ್, ಸುವರ್ಣ ನ್ಯೂಸ್ 24/7.